ಲಕ್ಷ್ಮೇಶ್ವರ ತಹಶೀಲ್ದಾರ್ ಧನಂಜಯ ಅವರನ್ನ ಕರ್ತವ್ಯಕ್ಕೆ ಮರು ನಿಯೋಜನೆ ಮಾಡುವಂತೆ ಒತ್ತಾಯಿಸಲಾಗಿದೆ. ಲಕ್ಷ್ಮೇಶ್ವರ ತಾಲೂಕು ತಹಶೀಲ್ದಾರ್ ಧನಂಜಯ ಮಾಲಗಿತ್ತಿ ಅವರನ್ನ ಇತ್ತೀಚೆಗೆ ಕಡ್ಡಾಯ ರಜೆ ಮೇಲೆ ಕಳುಹಿಸಿರುವ ಗದಗ ಜಿಲ್ಲಾಧಿಕಾರಿಗಳು ಕರ್ತವ್ಯಕ್ಕೆ ಮರು ನಿಯೋಜನೆಯನ್ನ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಈ ವೇಳೆ ಲಕ್ಷ್ಮೇಶ್ವರ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಸುರೇಶ್ ನಂದಣ್ಣನವರು ಮಾತನಾಡುತ್ತಾ ಪೂರ್ವ ಸಭೆಯನ್ನ ಕರೆಯಲಿಲ್ಲ ಎಂದು ಕಡ್ಡಾಯ ರಜೆ ಮೇಲೆ ಕಳುಹಿಸಿರುವ ತಹಶೀಲ್ದಾರ್ ಧನಂಜಯ ಅವರನ್ನ 3 ದಿನಗಳ ಒಳಗೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಂದು ಮರು ನಿಯೋಜನೆ ಮಾಡದೇ ಇದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಭೆಯನ್ನ ಕರೀಲಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟವರು ಸ್ಟ್ರೈಕ್ ಕುಂತ್ಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳು ಬಂದು ಇವರು ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂತೇಳಿ ಮಾತು ಕೊಟ್ಟು ಇವರು ಬಂದಾರ. ಅವರು ಸದ್ಯಕ್ಕೆ ಈಗ ಸಾಮೂಹಿಕ ರಜದ ಮ್ಯಾಗ ಕಳಿಸ್ಯಾರ. ನಮ್ದು ಆಸೆ ನಮ್ದು ಒತ್ತಾಯ ಐತಿ ಇಷ್ಟ, ಅವ್ರನ್ನ ಹೊಳ್ಳಿ ಅಲ್ಲೇ ತಹಶೀಲ್ದಾರ್ ಅಂತ ನೇಮಕ ಮಾಡ್ರಿ. ಇಲ್ಲಾಂದ್ರೆ ಈಗ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾನಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ತಹಶೀಲ್ದಾರ್ ಅದಾರ, RI ಅದಾರ, ಅವರು ಸಂಬಂಧಪಟ್ಟ ಅವ್ರಿಗೂ ಟ್ರಾನ್ಸ್ಫರ್, ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ, ಸಾಮೂಹಿಕ ಟ್ರಾನ್ಸ್ಫರ್ ಮಾಡಿ. ನಾವು ಒಂದು ವೇಳೆ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ನಾವು ತಯಾರಿ. ಇವತ್ತಿನ ದಿನ ಏನು ಮಾಡಿದ್ರಿ? ಇವತ್ತಿನ ದಿನ ಈಗ ಸಾಹೇಬ್ರಿಗೆ ಮನವಿ ಕೊಡ್ತೀವಿ. 3 ದಿನ ಗಡುವು ಕೊಡ್ತೀವಿ. 3 ದಿನದೊಳಗೆ ಸಾಹೇಬ್ರನ್ನ ಅಲ್ಲೇ ವರ್ಗಾವಣೆ ಮಾಡೋದು, ಮತ್ತೆ ಅವ್ರು ಅಲ್ಲೇ ಜಾಯಿನ್ ಮಾಡಿಸ್ಬೇಕು. ಮಾಡಿಸ್ತಾ ಇದ್ರೆ ಮತ್ತೆ ಅವ್ರೇನು ಕ್ರಮ ತಗೊಂತಾರೆ ಅದ್ರ ಮ್ಯಾಗ ನಾವು ಮುಂದಿನ ಕ್ರಮ ತಗೊಳ್ಳಿಲ್ಲ ಅಂತೇಳಿ ಸಭೆಯನ್ನ ಕರೀಲಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟವರು ಸ್ಟ್ರೈಕ್ ಕುಂತ್ಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳು ಬಂದು ಇವರು ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂತೇಳಿ ಮಾತು ಕೊಟ್ಟು ಇವರು ಬಂದಾರ. ಅವರು ಸದ್ಯಕ್ಕೆ ಈಗ ಸಾಮೂಹಿಕ ರಜದ ಮ್ಯಾಗ ಕಳಿಸ್ಯಾರ. ನಮ್ದು ಆಸೆ ನಮ್ದು ಒತ್ತಾಯ ಐತಿ ಇಷ್ಟ, ಅವ್ರನ್ನ ಹೊಳ್ಳಿ ಅಲ್ಲೇ ತಹಶೀಲ್ದಾರ್ ಅಂತ ನೇಮಕ ಮಾಡ್ರಿ. ಇಲ್ಲಾಂದ್ರೆ ಈಗ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾನಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ತಹಶೀಲ್ದಾರ್ ಅದಾರ, RI ಅದಾರ, ಅವರು ಸಂಬಂಧಪಟ್ಟ ಅವ್ರಿಗೂ ಟ್ರಾನ್ಸ್ಫರ್, ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ, ಸಾಮೂಹಿಕ ಟ್ರಾನ್ಸ್ಫರ್ ಮಾಡಿ. ನಾವು ಒಂದು ವೇಳೆ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ನಾವು ತಯಾರಿ. ಇವತ್ತಿನ ದಿನ ಏನು ಮಾಡಿದ್ರಿ? ಇವತ್ತಿನ ದಿನ ಈಗ ಸಾಹೇಬ್ರಿಗೆ ಮನವಿ ಕೊಡ್ತೀವಿ. 3 ದಿನ ಗಡುವು ಕೊಡ್ತೀವಿ. 3 ದಿನದೊಳಗೆ ಸಾಹೇಬ್ರನ್ನ ಅಲ್ಲೇ ವರ್ಗಾವಣೆ ಮಾಡೋದು, ಮತ್ತೆ ಅವ್ರು ಅಲ್ಲೇ ಜಾಯಿನ್ ಮಾಡಿಸ್ಬೇಕು. ಮಾಡಿಸ್ತಾ ಇದ್ರೆ ಮತ್ತೆ ಅವ್ರೇನು ಕ್ರಮ ತಗೊಂತಾರೆ ಅದ್ರ ಮ್ಯಾಗ ನಾವು ಮುಂದೆ